ಟಾಕ್ಸಿಕ್ ಈ ಒಂದು ಮೂವಿಯ ಇನ್ನೊಂದು ಟೀಸರ್ ರಿಲೀಸ್ ಮಾಡೋರೆ ಗುರು. ಇದರಲ್ಲಿ ಮೈಕ್ರೋ ಡೀಟೇಲ್ಸು ನಾನು ಅಬ್ಸರ್ವ್ ಮಾಡಿದ್ನ ಈಗ ಡಿಸ್ಕಸ್ ಮಾಡೋಣ. ಇನ್ನು ಟೀಸರ್ ಸ್ಟಾರ್ಟಿಂಗಲ್ಲಿ ಈ ಸಲ ಕಪ್ ನಮ್ಮದೇ ಅಂತಾರೆ ಅಂದ್ಕೊಂಡೆ, ಬಟ್ ಯುದ್ಧನೇ ಬೇರೆ ಅಂತ ಯಾವುದೋ ವಿಲನ್ ನಮ್ಮ ರಾಯಣ್ಣನಿಗೆ ಹೇಳ್ದಂಗೆ ಐತೆ. ಇನ್ನು ಸ್ಟಾರ್ಟಿಂಗಲ್ಲಿ ಒಂದು ಸರ್ಕಸ್ನ ತೋರಿಸ್ತಾರೆ ಗುರು. ಆ ಒಂದು ಸರ್ಕಸ್ ಹೆಸರು ರಾಯಲ್ ಸರ್ಕಸ್ ಅಂತ ಬಿಟ್ಟು ನಮ್ಮ ರಾಯಣ್ಣಂದ ಪರ್ಮನೆಂಟ್ ಅಡ್ಡ ಇಲ್ಲಾಂದರೆ ಡೀಲ್ಸ್ ಮಾಡೋ ಅಡ್ಡ ಇರ್ಬೋದು ಗುರು. ಅದರಲ್ಲಿ VFX ಅಂತೂ ಸೈಕ್ ಆಗೈತೆ ಗುರು. ಆನೆಗಳ್ದು ಆ ಪಿಕ್ಚರೈಸೇಷನ್ ಎಲ್ಲಾನು. ಇನ್ನು ಕಟ್ ಮಾಡಿದ್ರೆ ಚೈನಾದಲ್ಲಿ ಒಂದು ಸೆಲೆಬ್ರೇಷನ್ ಕೂಡ ನೋಡ್ಬೋದು ಗುರು. ರಾಯಣ್ಣ ಎಲ್ಲ ಇಂಟರ್ನ್ಯಾಷನಲ್ ಡಾನ್ ಆಗಿರೋದ್ರಿಂದ ಎಲ್ಲಾ ಕಡೆನೂ ಅವ ಮಡಗಿರ್ತಾನೆ ಗುರು. ಆಮೇಲೆ ರಾಯನ್ ಗ್ಯಾಂಗ್ ಒಂದು ಪೋರ್ಟ್ ಅಲ್ಲಿ ಶಿಪ್ ನ ನಿಲ್ಸೋ ಶಾಟ್, ಆಮೇಲೆ ಒಂದು ಟ್ರೈನ್ ನ ನಿಲ್ಸೋ ಶಾಟ್ ನ ನೋಡ್ಬೋದು ಗುರು. ಅಣ್ಣ ಇಂಟರ್ನ್ಯಾಷನಲ್ ಡಾನ್ ಆಗಿರೋದ್ರಿಂದ ಇವೆರಡನ್ನು ಬಳಸಿ ಏನೋ ಸ್ಮಗಲ್ಡ್ ಮಾಡ್ತಾವನೆ ಅಂತ ನನ್ನ ಫೀಲಿಂಗ್ ಗುರು. ಇಲ್ಲ ಅಂದ್ರೆ ವಿಲನ್ ಐಟಮ್ಸ್ ಯಾವ್ದಾದ್ರು ಇವನು ಗ್ಯಾಂಗ್ ಮುಖಾಂತರ ಹೋಗ್ಬಿಟ್ಟು ದೇಪ್ಕೊಂಡು ಹೋಗೋ ಪ್ರೋಸೆಸ್ ಕೂಡ ಆಗಿರ್ಬೋದು ಗುರು. ಇನ್ನು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಸ್ ಓವರ್ ಬಿಟ್ಬಿಡು ಅಂತ ಬಿಟ್ಟು ರಾಯಣ್ಣನ್ಗೆ ಧಮ್ಕಿ ಒಬ್ಬ ಆಗ್ತಾ ಇರ್ತಾನೆ. ಅವನು ಬೋಡಿ ರಾಯ ಇರ್ಬೋದು ಅಂತ ಬಿಟ್ಟು ನನ್ನ ಫೀಲಿಂಗು. ಇದ್ರ ಬಗ್ಗೆ ಲಾಸ್ಟ್ ಅಲ್ಲಿ ಮಾತಾಡೋಣ, ಅಲ್ಲಿವರೆಗೂ ತಡ್ಕೊಳ್ಳಿ. ಆ ಡೈಲಾಗ್ ಆದ್ಮೇಲೆ ನಮ್ಮ ರಾಯಣ್ಣ ಇಟ್ಸ್ ಓವರ್ ಅದು ನಾನು ಹೇಳಾದ್ಮೇಲೆ ಮಾತ್ರ ಅಂತ ಬಿಟ್ಟು ಹೇಳ್ತಾನೆ. ಸೊ ಇದರಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ರಾಯಣ್ಣ ದೊಡ್ಡ ಸೈಕ್ ನನ್ನ ಮಗ, ಯಾರ ಮಾತು ಕೇಳಲ್ಲ, ಯಾರನ್ನೂ ಲೆಕ್ಕ ಹಾಕಲ್ಲ ಅಂತ ಬಿಟ್ಟು ಗೊತ್ತಾಗುತ್ತೆ ಗುರು. ಇನ್ನು ಟೀಸರ್ ಪೂರ್ತಿ ಬರೀ ವೈಲೆನ್ಸು ಎಲ್ಲ ವೈಲೆನ್ಸ್ ಗುರು. ಅಷ್ಟು ಜನ ಹೀರೋಯಿನ್ ಇಟ್ಟವ್ರೆ, ಒಬ್ಬರನ್ನ ಕೂಡ ತೋರಿಸಿಲ್ಲ ಗುರು. ಅದರಲ್ಲೂ ನಾನು ಒಂದು ಹೀರೋಯಿನ್, ಅದರಲ್ಲೂ ಸ್ಟಾರ್ ಹೀರೋಯಿನ್ ಕ್ಯಾಮಿಯೋನ ಗಮನಿಸ್ತೆ ಗುರು. ಯಾರು ಅಂದ್ರೆ ನನ್ನ ಅದರ್ದೇನ್ ಸಮಂತ ಗುರು. ಝೂಮ್ ಮಾಡಿ ಅದನ್ನು 2x 3x ಸ್ಪೀಡಲ್ಲಿ ಹೋಗ್ತಾ ಇರೋ ಟೀಸರ್ ನಾನು ಪಾಸ್ ಮಾಡಿ ಝೂಮ್ ಮಾಡಿ ನೋಡಿದ್ರೆ ನಾನು ಇದನ್ನ ಕಣ್ಣಿಡ್ದೆ. ಅದು ಸಮಂತ ಕೂಡ ಆಗಿರ್ಬೋದು. ಆ ಸೊಂಟ ನೋಡಿದ್ರೆ ಹಂಗೆ ಅನ್ನಿಸ್ತು. ಆಗಿರ್ಬೋದು, ಆಗದೆ ಇರ್ಬೋದು, ಬಟ್ 100% ನನಗನ್ಸಿದ ಮಟ್ಟಿಗೆ ಆಗಿದ್ದಾರೆ. ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಬಿಡಿ. ಇನ್ನು ಟೀಸರಲ್ಲಿ ಇನ್ನೂ ಡೀಪಾಗಿ ಗಮನಿಸಿರೋ ವಿಷಯ ಯಾವುದು ಅಂದರೆ, ಅಷ್ಟು ವೈಲೆನ್ಸಲ್ಲೂ ನಮ್ಮ ಗೀತು ಅಕ್ಕ ಟಾಪ್ ಸೀನ್ನ ಒಂದೆರಡು ಸೀನ್ನ ಇಟ್ಟವಳೆ ಗುರು. ನಿಜವಾಗ್ಲೂ ವಾಟ್ ಎ ಥಾಟ್, ವಾಟ್ ಎ ವಿಷನ್, ವಾಟ್ ಎ ಕ್ರಿಯೇಟಿವಿಟಿ ಅಕ್ಕ. ನಿಜವಾಗ್ಲೂ ಸಲಾಮ್ ಆಗಿಬಿಟ್ಟೆ ಅಕ್ಕ. ಲೇಡಿ ಡೈರೆಕ್ಟ್ರಿಂದ ಈ ಥರ ಒಂದು ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಅಕ್ಕೋ. ಇನ್ನು ಮೂವಿಯಲ್ಲಿ ನಾವು ಯಶ್ ಅವ್ರನ್ನ 3 ಡಿಫ್ರೆಂಟ್ ಗೆಟಪ್ಸು 3 ಡಿಫ್ರೆಂಟ್ ಟೈಮ್ ಲೈನ್ಸಲ್ಲಿ ನೋಡ್ಬೋದು ಗುರು. ಇನ್ನು ಲಾಸ್ಟಲ್ಲಿ ಬರೋ ಆ ಬೋಡಿ ರಾಯ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಗುರು. ಆ ಡ್ಯಾನ್ಸಿಂಗ್ ಸ್ವ್ಯಾಗಲ್ಲಿ ಯಶ್ ಅವ್ರನ್ನ ನೋಡಿ ತುಂಬ ವರ್ಷಗಳು ಕೂಡ ಆಗಿತ್ತು ಗುರು. ಟೋಟಲ್ ಆಗಿ ಫುಲ್ ಆಫ್ ವೈಲೆನ್ಸ್ ಅಲ್ಲಿ ಎಂಟ್ರಿ ಕೊಡ್ತಾರೆ ಗುರು. ಇನ್ನು ಈ ಬೋಡಿ ರಾಯ ಒರಿಜಿನಲ್ ರಾಯ ಆಗಿರಕ್ಕೆ ಚಾನ್ಸ್ ಇಲ್ಲ ಗುರು. ಅವ್ರ ನಮ್ಮ ಮಗ ಆಗಿರ್ಬೋದು ಅಂತ ನನಗನ್ನಿಸ್ತೈತೆ. ಯಾಕಂದ್ರೆ ಈ ಅಂಡರ್ವರ್ಲ್ಡ್ ಅಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಯಾರೂ ಮುಟ್ಟದಿರೋಷ್ಟು ಟಾಪ್ ಇದರಲ್ಲಿ ಕೂತಿರೋ ರಾಯನ್ನ ಯಾರು ಟಕ್ಕರ್ ಕೊಡಕ್ಕೆ ಆಗಿರಲ್ಲ. ಸೊ ಅವ್ರ ಮಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ಟಕ್ಕರ್ ಕೊಡಕ್ಕೆ ಬಂದಿರ್ತಾನೆ ಅಂತ ನನ್ನ ಫೀಲಿಂಗ್ ಗುರು. ನನ್ಗೆ ಯಾಕೆ ಬೋಡಿ ರಾಯನ್ ಮಗ ಅನ್ನಿಸ್ತು ಅಂತ ಹೇಳಿದ್ರೆ, ಫಸ್ಟ್ ಟೀಸರ್ ಅಲ್ಲಿ ರಾಯ ಡ್ಯಾಡೀಸ್ ಹೋಮ್ ಅಂತೇಳ್ಬಿಟ್ಟು ಹೇಳಿದ್ರೆ, ಇದರಲ್ಲಿ ಬೋಡಿ ರಾಯನ್ ಎಂಟ್ರಿಯಲ್ಲಿ ಐ ಆಮ್ ಓಮ್ ಡ್ಯಾಡಿ ಅಂತಾನೆ. ಸೊ ಮಗ ಡ್ಯಾಡಿಗೆ ಬಂದೆ ನಿನ್ನ ಹಾಕೊಂಡು ರುಬ್ಬಕ್ಕೆ ಅಂತೇಳ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗ್ತೈತೆ ಗುರು. ಬಟ್ ಇದರಲ್ಲಿ ಮಾತ್ರ ಅಪ್ಪ ಮಗನ ಫೇಸ್ ಆಫ್ ಇದ್ರೆ ಮಾತ್ರ ಸೈಕ್ ಅಂದರೆ ಸೈಕ್ ಗುರು. ನಿಮ್ಗೇನು ಅನ್ನಿಸ್ತು? ಇನ್ನು ಇವರಿಬ್ಬರ ಮಧ್ಯೆ ಏನೇನು ನಡೀತು ಅಂತೇಳ್ಬಿಟ್ಟು ನಾವು ಪಾರ್ಟ್ 1 ಪಾರ್ಟ್ 2 ಅಲ್ಲಿ ನೋಡೋ ಚಾನ್ಸಸ್ ಐತೆ. ಯಾಕಂದರೆ ಈ ಮೂವಿನ ಪಾರ್ಟ್ 2 ಅನೌನ್ಸ್ ಮಾಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಗುರು. ಇಷ್ಟೇ ಗುರು ಆ ಟೀಸರಲ್ಲಿ ನಾನು ಗಮನಿಸಿದ್ದು ಇಡೇ ಡೀಟೇಲ್ಸು. ನಿಮಗೇನಾದರೂ ಈ ಡೀಟೇಲ್ಸು ಇಷ್ಟ ಆಗಿದ್ದರೆ, ನಿಮಗೂ ಯಾವುದನ್ನ ಡೀಟೇಲ್ಸು ಅರ್ಥ ಆಗಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಗುರು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅಲ್ಲಿವರೆಗೂ